ನ್ಯೂಸ್ ಫಸ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಅವರಿಗೆ ಡಿಸೆಂಬರ್ 13ನೇ ತಾರೀಕು 2024ಕ್ಕೆ ಬೇಲ್ ಸಿಕ್ಕಿತ್ತು. ಆದರೆ ಆಗಸ್ಟ್ 14ನೇ ತಾರೀಕು ದರ್ಶನ್ ಅವರ ಬೇಲ್ ನ ಜಾಮೀನು ವಿಚಾರಣೆ ಇತ್ತು. ಆದರೆ ವಾದ ವಿವಾದಗಳನ್ನ ಕೇಳಿದ ನಂತರ ನಮ್ಮ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಿದೆ, ರದ್ದು ಮಾಡಿದೆ. ಅದೇ ಪ್ರಕಾರ ಆಲ್ರೆಡಿ ಪವಿತ್ರ ಗೌಡ ಅವರನ್ನ ಮತ್ತು ದರ್ಶನ್ ಅವರನ್ನ ಇವಾಗಲೇ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಕಾದು ನೋಡೋಣ ಮತ್ತೆ ಮುಂದೆ ಏನಾಗತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್, ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಒಂದು ಡಾಲ್ಫಿನ್ ತನ್ನ ಟ್ರೈನರ್ ಅನ್ನ ಕೊಂದಿದೆ ಅಂತ ಈ ತರಹದ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಓಡಾಡ್ತಾ ಇದಾವೆ. ಇದರಲ್ಲಿ ಹೇಳ್ತಿದ್ದಾರೆ ಜೆಸಿಕಾ ಹೆಸರಿನ ಟ್ರೈನರ್ ಅನ್ನ ಡಾಲ್ಫಿನ್ ಕೊಂದಿದೆ ಅಂತ. ಆದರೆ ಅದು ನಿಜಾನ ಸುಳ್ಳು ಅಂತ ವೆರಿಫೈ ಮಾಡಿದಾಗ ಗೊತ್ತಾಗತ್ತೆ ಅದು ಸುಳ್ಳು ಅಂತ. ನೀವೇನು ನೋಡ್ತಾ ಇದಿರಲ್ಲ ಈ ಎಲ್ಲಾ ವಿಡಿಯೋಸ್ ಗಳು ಕೂಡ ಎಐ ವಿಡಿಯೋಸ್, ಫೇಕ್ ವಿಡಿಯೋಸ್. ಈ ಎಐ ಬಂದ ಮೇಲೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ತಾನೆ ಇಲ್ಲ. ನೆಕ್ಸ್ಟ್ ಅಪ್ಡೇಟ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿತ್ತು. ಡೆಲ್ಲಿಯಲ್ಲಿ ಇರುವ ಎಲ್ಲಾ ಸ್ಟ್ರೀಟ್ ಡಾಗ್ಸ್ ಅನ್ನ, ಬೀದಿ ನಾಯಿಗಳನ್ನ ಸೆಲ್ಟರ್ ನಲ್ಲಿ ಹಾಕ್ಬೇಕು ಅಂತ. ಯಾಕಂದ್ರೆ ಬೀದಿ ನಾಯಿಗಳು ಕಚ್ಚುವುದರಿಂದ ರೇಬಿಸ್ ಬರುತ್ತೆ, ಜನರು ಸಾಯ್ತಾರೆ ಅಂತ. ಆದರೆ ಇದಕ್ಕೆ ಜನರಿಂದ ತುಂಬಾನೇ ವಿರೋಧ ಬರುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇವಾಗ ಆ ಒಂದು ಆರ್ಡರ್ ಅನ್ನ ಸ್ಟೇ ಮಾಡಿದೆ. ಯಾಕಂದ್ರೆ ಪಬ್ಲಿಕ್ ನಿಂದ, ಸಾಮಾನ್ಯ ಜನರಿಂದ ತುಂಬಾನೇ ವಿರೋಧ ಬಂದಿದೆ, ಹಾಗಾಗಿ ಸ್ಟೇ ಮಾಡಿದೆ. ನೆಕ್ಸ್ಟ್ ಅಪ್ಡೇಟ್ ಫ್ರೆಂಡ್ಸ್, ಕನ್ನಡ ಪರ ಹೋರಾಟಗಾರರಾದಂತ ರೂಪೇಶ್ ರಾಜನ್ ಅವರು ಏನಿದಾರಲ್ಲ, ಅವರು ನಿನ್ನೆ ಹೋಗ್ತಿರ್ಬೇಕಾದ್ರೆ ರೋಡ್ ಪಕ್ಕದಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿರ್ತಾರೆ. ಮಾರ್ವಾಡಿಗಳು ತಮ್ಮ ಮನೆ ಮುಂದ್ಗಡೆ ರೋಡ್ ಪಕ್ಕದಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿದ್ರು. ಅವಾಗ ರೂಪೇಶ್ ರಾಜನ್ ಅವರು ಅವರನ್ನ ಪ್ರಶ್ನೆ ಮಾಡ್ತಾರೆ, ನಮ್ಗೆ ಓಡಾಡೋದಕ್ಕೆ, ಗಾಡಿಗಳು ಅಡ್ಡಾಡೋದಕ್ಕೆ ತುಂಬಾನೇ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ, ಈ ಬ್ಯಾರಿಕೇಡ್ ಗಳನ್ನ ರಿಮೂವ್ ಮಾಡಿ ಅಂತ ಆ ಮಾರ್ವಾಡಿಗಳಿಗೆ ಹೇಳಿದ್ದಕ್ಕೆ ನಾವು ಆ ಬ್ಯಾರಿಕೇಡ್ ಗಳನ್ನ ರಿಮೂವ್ ಮಾಡೋದಿಲ್ಲ ಅಂತ ರೂಪೇಶ್ ರಾಜನ್ ಅವರಿಗೆ ಹೇಳ್ತಾರೆ. ಆ ನಂತರ ರೂಪೇಶ್ ರಾಜನ್ ಅವರ ಮೇಲೆನೆ ಹಲ್ಲೆ ಮಾಡುವುದಕ್ಕೆ ಯತ್ನ ಮಾಡ್ತಾರೆ. ಅವಾಗ ರೂಪೇಶ್ ರಾಜನ್ ಅವರು ಹೇಳ್ತಾರೆ, ನಾನು ಏನು ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಆ ನಂತರ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಬರ್ತಾರೆ, ಅವರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಅವಾಗ ಅವರಿಗೆ ಅವರ ತಪ್ಪಿನ ಅರಿವು ಆಗತ್ತೆ. ಅವಾಗ ಆ ಮಾರ್ವಾಡಿಗಳು ರೂಪೇಶ್ ರಾಜನ್ ಅವರಿಗೆ ತಪ್ಪಾಯ್ತು, ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ತಾರೆ. ನಂತರ ನಮ್ಮ ಕನ್ನಡ ಬಾವುಟಕ್ಕೆ ಕೈ ಮುಗಿದು ಕ್ಷಮೆ ಆಯ್ತು ಅಂತ ಕೇಳ್ತಾರೆ. ನೆಕ್ಸ್ಟ್ ಅಪ್ಡೇಟ್, MS ಧೋನಿ ಅವರು ಏನಿದಾರಲ್ಲ, ಅವರು 2014ರಲ್ಲಿ ಒಂದು 100 ಕೋಟಿ ಡಿಫಾರ್ಮೇಶನ್ ಕೇಸ್ ಅನ್ನ ಹಾಕ್ತಾರೆ. ಯಾರ ಮೇಲೆ ಹಾಕ್ತಾರೆ ಅಂದ್ರೆ ಜಿ ಮೀಡಿಯಾ ಕಾರ್ಪೊರೇಷನ್ ಜರ್ನಲಿಸ್ಟ್ ಸುಧೀರ್, ರಿಟೈರ್ಡ್ IPS ಆಫೀಸರ್ ಜಿ ಸಂಪತ್ ಮತ್ತು ನ್ಯೂಸ್ ನೇಷನ್ ಮೀಡಿಯಾ ಮೇಲೆ. ಯಾಕೆ ಇವರು ಡಿಫಾರ್ಮೇಶನ್ ಕೇಸ್ ಅನ್ನ ಹಾಕಿದ್ರು ಅಂದ್ರೆ 2013ರಲ್ಲಿ IPL ಬೆಟ್ಟಿಂಗ್ ಆಗಿತ್ತಲ್ಲ, ಅವಾಗ ಧೋನಿ ಅವರು ಕೂಡ ಇದರಲ್ಲಿ ಭಾಗಿ ಆಗಿದ್ದಾರೆ ಅಂತ ಈ 4 ಜನರು ಏನಿದಾರಲ್ಲ ಅವರು ಸುದ್ದಿಯನ್ನ ಮಾಡಿದ್ರು. ಅದಕ್ಕೆ ಧೋನಿ ಅವರು ಈ ಒಂದು ಡಿಫಾರ್ಮೇಶನ್ ಕೇಸ್ ಅನ್ನ ಫೈಲ್ ಮಾಡ್ತಾರೆ. ಇವಾಗ ಈ ಒಂದು ಕೇಸ್ ಬಂದು ಟ್ರಯಲ್ ಗೆ ಬಂದಿದೆ. ನೆಕ್ಸ್ಟ್ ಅಪ್ಡೇಟ್ ಫ್ರೆಂಡ್ಸ್, ಇನ್ನೇನು ಗಣೇಶ ಚತುರ್ಥಿ ಬಂದಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಈ ಸಾರ್ತಿ ಯಾರು ಕೂಡ ಡಿಜೆ ಅನ್ನ ಹಚ್ಚಬಾರ್ದು ಅಂತ ಹೇಳಿದೆ. ಯಾಕೆ ಹಚ್ಚಬಾರ್ದು ಅಂತ ಹೇಳಿದೆ, ಇದರಿಂದ ತುಂಬಾನೇ ನಾಯ್ಸ್ ಪೊಲ್ಯೂಷನ್ ಆಗತ್ತೆ. ಆನಂತರ ಹಾರ್ಟ್ ಪೇಷಂಟ್ ಗಳಿಗೂ ಕೂಡ ತುಂಬಾನೇ ತೊಂದರೆ ಆಗತ್ತೆ. ಹಾಗಾಗಿ ಈ ಸರ್ತಿ ಡಿಜೆ ಅನ್ನ ಹಚ್ಚಬಾರ್ದು ಅಂತ ಡಿಜೆ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ.